दुनिया में जो कठिन हालात बने हैं उनका प्रभाव लंबे समय तक बने रहने की आशंका है। हम कोरोना के समय भी एकजुटता से ऐसी चुनौतियों का सामना कर चुके हैं। अब हमें फिर से उसी तरह तैयार रहने की आवश्यकता है। धीरज के साथ, संयम के साथ, शांत मन से हमें हर चुनौती का मुकाबला करना है। ನರೇಂದ್ರ ಮೋದಿ ಅವರು ಮತ್ತೆ ಲಾಕ್ಡೌನ್ ಆಗುತ್ತೆ ಅಂತ ಹೇಳಿರೋ ವಿಡಿಯೋ ಎಲ್ಲ ಕಡೆ ವೈರಲ್ ಆಗ್ತಿದೆ. ನರೇಂದ್ರ ಮೋದಿ ಅವರು ಈಗ ಯಾಕೆ ಲಾಕ್ಡೌನ್ ಬಗ್ಗೆ ಮಾತಾಡಿದ್ದಾರೆ ಅಂದ್ರೆ ನಿಮ್ಗೆಲ್ಲರಿಗೂ ಗೊತ್ತಿದೆ, ಇರಾನ್ ಮತ್ತೆ ಇಸ್ರೇಲ್ ನಡುವೆ ವಾರ್ ನಡೀತಾ ಇದೆ. ಇದರಿಂದ ನಮ್ಮ ಇಂಡಿಯಾದಲ್ಲಿ LPG ಶಾರ್ಟೇಜ್ ಇರ್ಬೋದು, ಪೆಟ್ರೋಲ್ ಡೀಸೆಲ್ ಶಾರ್ಟೇಜ್, ಆ ರೀತಿ ಸಮಸ್ಯೆಗಳನ್ನ ನಾವು ಫೇಸ್ ಮಾಡ್ತಾ ಇದ್ದೀವಿ. ಸೊ ಮುಂದೇನು ಯಾವ್ದಾದ್ರು ಬೇರೆ ಸಮಸ್ಯೆನೂ ಕ್ರಿಯೇಟ್ ಆಗ್ಬೋದು. ಅದರಿಂದ ನಾವು ಮುಂದೆ ಸಸ್ಟೈನ್ ಆಗುವಷ್ಟು ಫೈನಾನ್ಷಿಯಲಿ ಸ್ಟೇಬಲ್ ಇರಬೇಕು, ನಾವು ಅಷ್ಟು ಸ್ಟ್ರಾಂಗ್ ಆಗಬೇಕು ಅಂತ ಮೋದಿ ಅವರು ಮುನ್ನೆಚ್ಚರಿಕೆಯಾಗಿ ಈ ವಿಷಯನ ಹೇಳಿದ್ದಾರೆ.